ಸರ್ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ತಾಳ್ಮೆ ಕಳ್ಕೊತಾ ಇದ್ದೀನಿ, ಟೆನ್ಷನ್ ಜಾಸ್ತಿ ಆಗುತ್ತೆ, ಮ್ಯಾನೇಜ್ ಮಾಡೋಕೆ ಆಗ್ತಿಲ್ಲ ನನ್ನ ಕೈಲದು. ನಾನು ಏನು ಸ್ಟೆಪ್ಸ್ ತೊಗೊಬೇಕು ನನಗೆ ಅರ್ಥ ಆಗ್ತಿಲ್ಲ. ನನ್ನ ಹತ್ರ 2 ಬಲೂನ್ ಇದೆ. ಒಂದು ಬಲೂನನ್ನು ಚಿಕ್ಕದಾಗಿ ಉಡಬೇಕು, ಒಂದು ಬಲೂನನ್ನು ದೊಡ್ಡದಾಗಿ ಉಡಿ. ಓಕೆ, ಈಗ 2 ಬಲೂನ್ ಇದೆ ನಿಮ್ಮ ಕೈಯಲ್ಲಿ ಅಲ್ವಾ? ನೋಡಿ, ಈ ಬಲೂನು ಎಷ್ಟು ಪ್ರೆಸ್ ಮಾಡಿದ್ರು ನೋಡಿ, ಇದು ಮಾಡಿದರೆ ಏನಾಗಲ್ಲ. ಏನಾದರೂ ಆಗ್ತಾ ಇದೆಯಾ? ಇಲ್ಲ, ಹೊಡಿತಾ ಇಲ್ಲ. ಅದು ಫ್ಲೆಕ್ಸಿಬಲ್ ಆಗಿದೆ, ಹೌದಾ? ಅದೇ ಇದು ಸ್ವಲ್ಪ ನಾವು ಮೂವ್ಮೆಂಟ್ ಮಾಡಿದ್ರು ಹೊಡೆದಾಗ. ಯಾಕೆ ಇದು? ಪ್ರೆಷರ್ ಜಾಸ್ತಿ ಇದೆ. ಎಕ್ಸಾಕ್ಟ್ಲಿ. ಸೊ ನಮ್ಮ ಡೈಲಿ ಲೈಫಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನೇ ಪ್ರೆಷರ್ ತಗೋತೇವೆ. ಅದು ಕಾರಣ ಅದಕ್ಕೆ ಏನು ರೀಸನ್ ಏನಂದರೆ ನಮಗೆ ಈಗೋ ಜಾಸ್ತಿ ಇರುತ್ತೆ. ನಾನು ಹೇಳಿದ್ದೆ ಸರಿ, ನನಗೆ ಗೊತ್ತಿರೋದೇ ಸರಿ, ನಾನು ಹೀಗೇನೆ, ನನ್ನ ಮುಗಿನರಕ್ಕೆ ಹೀಗೇನೆ ಇರಬೇಕು, ಅಥವಾ ಒಂದು ಪ್ರೀ ಕನ್ಸೀವ್ಡ್ ಐಡಿಯಾ ನಮ್ಮಲ್ಲಿ ಆಲ್ರೆಡಿ ಬಲೂನ್ ಹೊರಗೆ ಹೇಗೆ ಗಾಳಿ ತುಂಬಿರುತ್ತೋ ಹಾಗೆ ತುಂಬಿರುತ್ತೆ. ಅಲ್ಲಿ ಫ್ಲೆಕ್ಸಿಬಿಲಿಟಿಗೆ ಅವಕಾಶನೇ ಇರೋದಿಲ್ಲ. ಅಂದರೆ ಹೊಸ ಐಡಿಯಾ ತೆಗೊಳ್ಳೋದಿರ್ಬೋದು, ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಿರ್ಬೋದು, ಅದಕ್ಕೆ ಐಡಿಯಾನೇ ಇರೋದಿಲ್ಲ. ಅಂದರೆ ಈಗ ನಾವು ಏನಾದರೂ ಮಾತಾಡುವಾಗ ನನಗೆ ಈಗೋ ಬಂದುಬಿಡುತ್ತೆ, ನನ್ನಿಂದ ನನಗೆ ಯಾಕೆ ಹೀಗಾಗಿದೆ. ಇದು ಎಲ್ಲವೂ ಕೂಡ ಸೇರಿ ಪ್ರೆಷರ್ ಆಗುವಾಗ ಒಂದು ಸ್ವಲ್ಪ ಎಕ್ಸ್ಟರ್ನಲ್ ಫ್ಯಾಕ್ಟರು ಏನಾದರೂ ನಿಮಗೆ ಬೇಕಾದಂಥ ರೀತಿಯಲ್ಲಿ ನಡೆಯದಿದ್ದರೆ ಬ್ಲಾಸ್ಟ್ ಆಗುತ್ತೆ. ಬಲೂನು ಬ್ಲಾಸ್ಟ್ ಆದ ರೀತಿಯಲ್ಲೇ ಈ ಬಲೂನು ಬ್ಲಾಸ್ಟ್ ಆದ ರೀತಿಯಲ್ಲೇ ನಿಮ್ಮದು ಬ್ಲಾಸ್ಟ್ ಆಗ್ತಾ ಇರೋದು. ಅಂದರೆ ನೀವು ಸ್ಪೇಸೇ ಕೊಡ್ತಾ ಇಲ್ಲ. ಸೊ ಏನು ಮಾಡಬೇಕು? ಫ್ಲೆಕ್ಸಿಬಲ್ ಆಗಿರಿ. ಅಂದರೆ ಅಷ್ಟು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದನೇದಾಗಿ ಈಗೋ ಸೆಲ್ಫ್ ಎಸ್ಟೀಮ್ ಹೈ ಆಗಿರಲಿ, ಆದರೆ ಈಗೋ ಲೋ ಆಗಿರಲಿ. ಏನು? ಅಹಂಕಾರ ಕಡಿಮೆ ಇರಬೇಕು, ಈಗೋ ಅನ್ನುವಂಥದ್ದು. ಸೆಲ್ಫ್ ಎಸ್ಟೀಮ್, ಆತ್ಮಸ್ಥೈರ್ಯ ಜಾಸ್ತಿ ಇರಬೇಕು. ಆನಂತರ ಯಾವುದಕ್ಕೂ ಒಂದು ಕ್ಯೂರಿಯಾಸಿಟಿ ಬೆಳೆಸಿ. ಓಕೆ, ಯಾರಾದರೂ ಈಗ ನಾನು ಏನು ಹೇಳ್ತಿದ್ದೇನೆ, ಈಗ ಇದನ್ನು ನೋಡಿದ ನಂತರ ಎಷ್ಟೋ ನೆಗೆಟಿವ್ ಕಮೆಂಟ್ ಬರುತ್ತೆ, ನಮಗೂ ಬರುತ್ತೆ. ನಾಟ್ ಬೋದರ್ಡ್. ನಮ್ಮ ಪರ್ಪಸ್ ಏನು? ನಾವು ಇದನ್ನು ಎಜುಕೇಟ್ ಮಾಡೋದು. ಹಾಗೆ ಇಲ್ಲದ್ರೆ ನಿಮಗೆ ಬೇಸರ ಆಗುತ್ತೆ. ಒಳ್ಳೆ ಅಪ್ರಿಷಿಯೇಷನು ಬರ್ತದೆ, ಇಲ್ಲ ಅಂತಲ್ಲ. ಬಟ್ ನಮಗೆ ಬೇಕಾದ ರೀತಿಯಲ್ಲಿ ಬರಬೇಕಂತ ಏನಿಲ್ಲ. ನಿಮಗೆ ಬೇಕಾದ ರೀತಿಯಲ್ಲೇ ಯಾವುದು ಆಗಬೇಕಂತ ಏನಿಲ್ಲ. ಹೇಗಿದೆಯೋ ಹಾಗಿದೆ, ಹೇಗಿಲ್ಲೋ ಅದು ಇಲ್ಲ ಅಷ್ಟೇ. ಏನು? ಹೇಗಿದೆಯೋ ಹಾಗೆ ಇದೆ, ಏನು ಇಲ್ವೋ ಅದು ಇಲ್ಲ ಅಷ್ಟೇ. ಯಥಾಸ್ಥಿತಿಯನ್ನು ಒಪ್ಪಿಕೊಂಡು ಲೋವೆಸ್ಟ್ ಈಗೋ, ಹೈಯೆಸ್ಟ್ ಸೆಲ್ಫ್ ಎಸ್ಟೀಮ್, ಇದನ್ನು ಮಾಡಿಕೊಂಡ್ರೆ ನಾವು ತಾಳ್ಮೆ ಕಳೆದುಕೊಳ್ಳೋದು, ಚಿಕ್ಕ ವಿಷಯಕ್ಕೆ ಕೋಪ ಬರೋದು ಅಥವಾ ಪ್ರೆಷರೈಸ್ ಆಗೋದು, ಈ ಪ್ರೆಷರೈಸಿಂದ ನಮ್ಮ ಆರೋಗ್ಯ ಹಾಳಾಗೋದು, ಇದೆಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಸೊ ಈಗ ಹೇಳಿ, ನೀವು ಏನು ಮಾಡಬೇಕು? ಈ ಥರ ಬಲೂನ್ ಹಾಕ್ತೀರಾ, ಈ ಥರ ಬಲೂನ್ ಹಾಕ್ತೀರಾ? ಫ್ಲೆಕ್ಸಿಬಲ್ ಬಲೂನ್, ಈ ಥರ ಫ್ಲೆಕ್ಸಿಬಲ್ ಇದಾಗಿದ್ರೆ ಬ್ಲಾಸ್ಟ್ ಆಗುತ್ತೆ, ಅಷ್ಟೇ ಬ್ಲಾಸ್ಟ್ ಆಗುತ್ತೆ.